ನನ್ನ ಮಗಳು ನೋಡ್ರಿ ಅಲ್ಲೆಲ್ಲ ಈಗ ನೋಡ್ರಿ ನಮ್ಮ ಅಕ್ಕ ತಂದೆ ಶಾವಿಗೆ ಗುಂಜಿನ ಶಾವಿಗೆ ದೊಡ್ಡ ಶಾವಿಗೆ ದಪ್ಪನ ಶಾವಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಬಯಲಸೀಮೆ ಹುಡುಗಿ ಭಾಗ್ಯ ಚಾನೆಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೀನಿ. ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಈಗ ನಮ್ಮ ಮನ್ಯಾಗ ನಾವು ಹಬ್ಬ ಸ್ಟಾರ್ಟ್ ಮಾಡತ್ತೇವೆ. ಈಗ ಅಪ್ಪ ಮತ್ತು ನಮ್ಮ ತಮ್ಮನೂ ಊರಿಂದ ಬಂದು ಅವನು ಗಣೇಶನ ತರಕ್ಕೆ ಹೋದ್ರಿ. ಈಗ ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ಅವನ್ನ ಬರೋದು ಸ್ವಲ್ಪ ಲೇಟ್ ಆಯ್ತು. ಯಾಕೆ ಹುಬ್ಳಿಯಿಂದ ಮತ್ತು ಬಸ್ ಹಿಡ್ಕೊಂಡು ಅತ್ತಾಗಿಂದ ಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಅವ್ರು ಈಗ ಹೋಗ್ಯಾರ. ನಾವು ಸ್ವಲ್ಪ ರೆಡಿ ಮಾಡ್ಕೊಳಕತ್ತಿದ್ವಿ. ತೋರಣ ಕಟ್ಟಬೇಕು ಅದು, ಮತ್ತು ಆಮೇಲೆ ಆರತಿ ಗಿರ್ತಿ ರೆಡಿ ಮಾಡ್ಕೊಳ, ಅದಕ್ಕೆ ಸ್ವಲ್ಪ ಬ್ಲಾಗ್ ಚಾಲು ಮಾಡ್ಬಿಡೋಣ ಅಂತೇಳಿ ಬ್ಲಾಗ್ ಚಾಲು ಮಾಡತ್ತೀನಿ. ಇಲ್ಲೇ ತೋರಣ ರೆಡಿ ಮಾಡತ್ತಿದ್ದೀರಿ. ಅದ್ರೊಳಗೆ ಇದ್ರ ಒಂದು ಹುಳ ನೋಡ್ರಿ ಹೆಂಗೈತೆ, ಕೀಡಿದ್ದಂಗೆ ಐತಿದೆ. ಫಸ್ಟ್ ಟೈಮ್ ನೋಡತ್ತೀನಿ ರೀ ಈ ಥರ ಹುಳ ನೋಡಿಲ್ಲ, ಹೆಂಗೈತದ ವಾ ಇಲ್ಲಿ ನೋಡ್ಬೇ ಇಲ್ಲೇ. ಆಗ ಜಸ್ಟ್ ನಮ್ಮ ಮನೆಗೆ ಗಣಪತಿ ಬಂದ, ಗಣಪತಿಗೆ ವೆಲ್ಕಮ್ ಮಾಡ್ಕೊಂಡ್ವಿ ಮನೆಗೆ. ನಮ್ಮ ಮಕ್ಕಳು ಆರತಿ ನಾವು ಬೆಳಗ್ತೇವೆ ಅಂತ ನಿಂತ್ರೆ ಅವ್ರ ಕೈಲೂ ಬಡ ಊದಿನ ಕಡ್ಡಿ ಬೆಳಗಿಸಿ ಅಂತ ನಮ್ಮ ಗಣಪತಿ ಬಂದುಬಿಟ್ಟ ಮನೆಗೆ. ಭಾಳ ಖುಷಿ ಆಯ್ತು ನಮ್ಮ ಗಣಪತಿ ಬಂದಿದ್ದೆ. ಇವಾಗ ಜಸ್ಟ್ ಮನೆಗೆ ಗಣಪತಿ ಬಂದ್ರಿ, ಇನ್ನೂ ನಾಷ್ಟ ಆಗಿಲ್ಲ ನಮ್ದು. ಈಗ ಎಲ್ಲರೂ ಸೇರಿ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿ ಸ್ವಲ್ಪ ಗಣೇಶಿಗೆಲ್ಲ ಒಂದು ಸ್ವಲ್ಪ ರೆಡಿ ಮಾಡೋದು ಅದು ಇದೆಲ್ಲ ತೋರಣಗಿನ ಭಾಳ ಕೆಲಸದವು. ಆಮೇಲೆ ಇವತ್ತು ನಮ್ಮ ಮನೆ ಸ್ಪೆಷಲ್ ಗಣಪತಿಗೆ ಗುದ್ಗಿನ ಶಾವಿಗೆ ಮಾಡ್ತೇವೆ ನಾವು. ಬರೀ ಗುದ್ಗಿನ ಶಾವಿಗೆ ಹೆಂಗೆ ಮಾಡ್ತೇವೆ ಹೆಂಗಿಲ್ಲ ಅನ್ನೋದು ಅದನ್ನು ತೋರಿಸ್ತೇನೆ ನಿಮ್ಗೆ ಇವತ್ತು. ಅದು ಗುದ್ಗಿನ ಶಾವಿಗೆ ಹೊಸಿತೇವೆ ನೋಡ್ರಿ. ಈಗ ನಾಷ್ಟ ಎಲ್ಲ ಮಾಡಿದ್ವಿ. ಇನ್ನೂ ಏನು ಕೆಲಸ ಇಲ್ಲ, ಏನೂ ಇಲ್ಲ. ಲೇಟ್ ಆಯ್ತು, 12:30 ಆಯ್ತು. ಇನ್ಮೇಲೆ ಚಾಲು ಆಕತ್ತೀನಿ ಕೆಲಸಗಳು ಎಲ್ಲ. ಏನು ಚಾಲು ಆಯ್ತು ನೋಡ್ರಿ ನಮ್ಮ ಅಕ್ಕ ತಂದೆ ಶಾವಿಗೆ ಗುಂಜಿನ ಶಾವಿಗೆ ದೊಡ್ಡ ಶಾವಿಗೆ ದಪ್ಪನ ಶಾವಿಗೆ. ಮುಂದಾಗಿಲ್ಲ ಹಿಂದಷ್ಟ ಆಗೈತೆ, ಮುಂದಾಗೈತೆ ಅಷ್ಟ ಅಂತೀನಿ. ಅಷ್ಟ ವರ್ಷದ ಬಗ್ಗೆ ಪೂರ್ತಿ ತೆಳಗೆ ಮಾಡಬೇಡ. ನನ್ನ ಮಗಳು ನೋಡ್ರಿ ಅಲ್ಲೆಲ್ಲ ಈಗ ಇದ್ರ ಚಿಂತೆ ಆದ್ರೆ ನನ್ನ ಮಗಳ ಚಿಂತೆ ನೋಡ್ರಿ ಅಲ್ಲ. ಸ್ವಲ್ಪ ಲೋಕಜ್ಞಾನ ಸ್ಟಾರ್ಟ್ ಆಗ್ಬಿಟ್ಟೈತಿ ಇವಾಗ. ಏನಿಲ್ಲ, ನಾವು ಶಾವಿಗೆ ಹೊಸದು ಇಡಾಕಂತಂದು ಇಟ್ರೆ ಆಗ ಹೊಸಂದ್ರೆ ಯಾವ್ದಾಕ ಬಂದ ಬಿಟ್ಟು ಜಾನು 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 ಏನ್ ಮಾಡಕತ್ತೀಯ? ಶಾವಿಗೆ ಮಾಡತ್ತೆ ನೀನು? ಮಕ್ಕ ನೋಡಿ ಈಗ ಸುಂದ್ರಿ ನನಗೆ ಆಗತ್ತಿಲ್ಲ. ತಾನೇ ತರಚಾರ ಮುಂದಕ್ಕೆಲ್ಲ ಹಿಂದ್ಕೊಂಡ ಸಂಜೆ ಕದ್ರೆ ಮಾತಾಡೋದು ತಿನ್ನೋದು ನನಗೆ ತಿನ್ನಿಲ್ಲ, ಜಾಸ್ತಿ ಲೈಟ್ ತಗೊಂತೀರಿ. ಮತ್ತು ಇದು ಹೊಸ್ತಿದ್ದು ನೋಡಿದ್ದು ನಾ ಅಕ್ಕಿನೂ ಹೊಸ್ತಾ ಅಂತ ತಿಳ್ಕೊಂಡಿದ್ದು, ನಾನು ಹೊಸ್ತಿದ್ದಿದ್ದೆ. ಅದ ಪುಟ್ಟಾಗ ಹೊಸಾಕತ್ತಾರ ಇವರೆಲ್ಲ. ಲೇ ಜಾಗ್ರವಿ ಬಾಲೆ ಎಕ್ಸ್ಚೇಂಜ್ ಕೆಳಗಿನ ಮ್ಯಾಲ ಹೋಗತ್ತೀಗ, ಮ್ಯಾಲಿನ ಕೆಳಗೆ ಬರ್ತೈತೀಗ. ಬೇಕಿಂಗ್ 1 2 3 4 ಗಣಪನ ಅಲ್ಲೋ. ಏನ್ ಮಾಡತ್ತಿಲ್ಲ ನೀನ? ಓನ್ ಮಾಡತ್ತಿ ಟು ಹೇಳಮ್ಮ ನೀನು. 1 2 3 ಮಾರ್ಚ್ ಏಪ್ರಿಲ್ ಇದು ಮಕ್ಕೊಂಡೈತಿ ದೊಡ್ಡದಾರ. ಇದು ಸಣ್ಣದಕ್ಕೆ ಮಕ್ಕಳಕ್ಕೆ ಏನಾಗೈತೆ ಏನು ಕುಂತ್ ಬಿಟ್ಟೈತೆ ನೋಡಿ. ಚಾಲು ಆಯ್ತು ಮಮ್ಮಿನ. ಸರಿ ಮಕ್ಕಳು ಸ್ವಲ್ಪ ಗಿಡ ಹತ್ತಿ ಮುಂಚೆ ಗಿಡ ಹಿಡ್ಕೊಂಡು ಹತ್ತೀನಿ ಮ್ಯಾಗ ತಗೋದೆ. ಮುಂದ ಒಂದ್ 4 ಫೂಟ್ ದೂರ ಇರ್ತದ. ಜಗ್ಗಿ ಹಿಡ್ಕೊಂಡೆ ಅದು ಕೈಗೆ ಈ ಕೈಲೇ ಗಿಡ ಹಿಡ್ಕೊಂಡೇನಿ, ಈ ಕೈಲೇ ಮುಂಚೆ ಮುಂದಿಂದ ತುದಿ ಹಿಡ್ದಾನಿ. ಆ ತುದಿ ಹಿಡ್ಕೊಳ್ಳೋರ್ ಬೇಕಲ್ಲ ಬಾಯ ಹಿಡ್ಕೊಂಡ್ಬಿಟ್ಟೆ.
ಬ್ಯಾಗ್ ಇಟ್ಕೊಂಡು ಹಿಂಗೆ ಹರ್ಕೊಂಡೆ ಹರ್ದ ತಳಗ ಹಾಕಿದೆ ಚೀಲ್ದ ಹಾಕೊಂಡು ಹರ್ದು ಹಾಕೊಂತ ಇದ್ನೆ ಅದು ಗಾಳಿ ಬಿಡ್ತಾ ಹೋಗ್ಬಿಡ್ತಾ ಹರಕೆ ಹೋಗ್ಬಿಡ್ತಾ ಅಲ್ಲ ಯಾ ಹಲ್ಪ ಅದು ಅಪ್ಪ ಅದ ಅದ ಆ ಹುಂಚೆಹಣ್ಣಿನ ಗಿಡ ಇದೆ ನೋಡ್ರಿ. ಅದು ಹುಂಚೆಹಣ್ಣಿನ ಗಿಡ. ಯಪ್ಪ ನಕ್ 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 ಅಂತ ಸಾಕಾಗೋತ್ತು. ಈಗ ಗುದ್ಗಿನ ಶಾವಿಗೆ ಮಾಡಾಕಂಥೇಳಿ ನೀರೆಲ್ಲ ಕಾಯಾಗಿಟ್ಕೊಂಡೈತೆ ನೋಡ್ರಿ. ಕುದಿ ಮುಂದೆ ಏನು ಮಾಡ್ಬೇಕು, ಕೊತ ಕುದಿ ಮುಂದೆ ಅವಾಗ ಈ ಶಾವಿಗೆ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಬೇಕು. ಈಗ ಇಲ್ಲಿ ಮುರಿದಿಟ್ಕೊಡಕತ್ತಾರ ನಮ್ಮವ್ವಾರು. ಅವನ್ನೆಲ್ಲ ಮುರಿದಿಟ್ಕೊಂಡು ಈಗ ನೀರು ಕುದಿಯಾಕತ್ತಾವ. ಅದಕ್ಕೆ ಬಡ 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 ಹಾಕಿಬಿಟ್ರೆ ಹಾಕಿ ಅದು ಕುದ್ಮೇಲೆ ಏನು ಮಾಡ್ಬೇಕು, ಪೂರ್ತಿ ಕುದಿಬೇಕು. ಕುದ್ಮೇಲೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಹೋಗಿ ಮುಗಿದ್ಮೇಲೆ ಕೊಬ್ಬರಿ, ಶುಂಠಿ ಪುಡಿ ಮತ್ತು ಏಲಕ್ಕಿ, ಲವಂಗ, ಕಸ್ಕಸಿ, ಶೇಂಗಾ ಎಲ್ಲ ಸೇರುಷ್ಟು ಹಾಕ್ಕೊಂಡ್ರಿ. ಅದೆಲ್ಲ ಹೋಗಿ ಕಂಪ್ಲೀಟಾಗಿ ಮುಗ್ದಿತ್ತು. ಆಮೇಲೆ ಲಾಸ್ಟ್ನಾಗ ಇದನ್ನು ಹಾಕ್ಕೊಂಡು ತಿರುವಿ ಬಂದ್ ಮಾಡಿ ಇಟ್ಟುಬಿಡ್ಬೇಕು. ನೋಡ್ರಿ ಟೆಂಟಡಾನ್ ರೆಡಿ ಆತ ಇಲ್ಲೆಲ್ಲ. ರೆಡಿ ಆದ್ವಿ ರೀ. ಈಗ ನಮ್ಮ ತಂಗಿನೂ ರೆಡಿ ಆದ್ಲೆ, ನಾನು ರೆಡಿ ಆದೆ, ಹುಡುಗರು ರೆಡಿ ಆದ್ವು. ಈಗ ಎಲ್ಲರೂ ಪೂಜೆ ಮಾಡತ್ತೆ ನೋಡ್ರಿ. ಈಗ ಮಂಗಳಾರತಿ ಮಾಡ್ಬೇಕಂತ ಅಪ್ಪ ರೆಡಿ ಆಗ್ಯಾರ, ತಮ್ಮ ಎಲ್ಲರೂ ರೆಡಿ ಆದ್ವಿ. ಈಗ ಮಂಗಳಾರತಿ ಮಾಡತ್ತೆ, ಬರ್ರಿ ಮಂಗಳಾರತಿ ಮಾಡೋಣ. ಹಚ್ಚಬಾರ್ದು. ಯಾಕೆ ಬಾ 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 ಬಾರಿ ಪೂಜೆ. ಏನ್ ಹಚ್ಚಬಾರ್ದಮ್ಮ? ಏನ್ ಹಚ್ಚತನ ಮಾಮ? ಏನ್ ಹಚ್ಚಕತ್ತನ? ಒಳಗೆ ಹೋಗ್ಲಾ? ನನ್ನ ಮಾಮಗ ಇಲ್ಲೇ ತೇರು ಆಗ್ತೈತ್ರಿ. ಇಲ್ಲೇ ನಮ್ಮ ಮನೆ ಪೂಜೆ ಮುಗಿಸ್ಕೊಂಡು ಈಗ ತೇರು ನೋಡಕ್ಕೆ ಹೊಂಟೇವೆ. ಈಗ ನಾವು ಇಲ್ಲೇ ವಾಹನ ವೇಟ್ ಮಾಡ್ಕೊಂಡು ಕುಂತೇವಿ. ಆಲ್ರೆಡಿ ತೇರು ಹೋಗೈತ್ರಿ. ಈಗ ಭಾಳ ಹೊತ್ತಾಗಿಲ್ಲ, ಈಗ ಹೋದಂತ ನಾವು ಜಸ್ಟ್ ಬಂದ್ವಿ. ಇನ್ನೂ ಲೇಟ್ ಆಗ್ತೈತಿ ಅನ್ನತ್ತಾರ. ಇವು ಅಳಾಕತ್ತಾವ. ಇವು ಅಲ್ಲೇ ಚಲೋ ಮಾಡ್ಯಾವು ಕೊಯ್ 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 ಅಂತ ಹೇಳಿ. ನಾನು ನನ್ನ ಮಗಳನ್ನಲ್ಲೇ ಬಿಟ್ಟು ಬಂದೇನಿ. ಹೋಗು ಅನ್ನಕತ್ತಾರ. ಇನ್ನೊಂದು 5 ನಿಮಿಷ ನೋಡಿ ನಾವು ಹೋಗಬೇಕು. ಇಲ್ಲೇ ವಾಹನ ಅದಾವಲ್ರಿ, 8 ದಿನಾನೂ ಒಂದೊಂದು ಥರ ವಾಹನದ ಮೇಲೆ ಗಣೇಶನ ಮೆರವಣಿಗೆ ಮಾಡಿಸ್ತಾರೆ. ಇಲ್ಲೆಲ್ಲ ನೋಡ್ರಿ, ಇಲ್ಲೇ ಹಾಕ್ಯಾರ ಚಾರ್ಟ್. 8 ದಿನ ಹಾಕಿ 9ನೇ ದಿನ ತೇರು ಇರ್ತೈತಿ. ಭಾಳ ಲೇಟ್ ಆಯ್ತು. ಅದ್ರ ಸಂಬಂಧ ಹೋಗೋಣ ಮನೆಗೆ ಅನ್ನತ್ರ. ಯಾಕಂದ್ರೆ ಹುಡುಗರ್ಗೂ ಊಟ ಅದು ಮಾಡಿಸ್ಬೇಕಿತ್ತು. ಅದ್ರ ಸಂಬಂಧ ಮನೆಗೆ ಹೊಂಟ ನೋಡ್ರಿ ಪೈ.
ಜಾಗರಣೆ ಅಲ್ಲೇ ಬಿಟ್ಟು ಬಂದೆ ನಾನು ಅದ್ರ ಸಂಬಂಧ ಜಸ್ಟ್ ಮಾಡಿ ಬಂದ್ವಿ ಈಗ ಎತ್ಕೊಲಿಲ್ಲ ಅಂತೇಳಿ ನನ್ನ ಮಗಳ ಹಾಳಾಗತ್ತೆ ಬಿಟ್ಟ ಇಲ್ಲಿಂತ ಏನಿಲ್ಲ ಬಿಡಮ್ಮ ಬವ್ವ ಐತಿ ಅಪ್ಪ ದರು ಬವ್ವ ಐತಿ ಮಾಲೆ ಅಳ್ಬಾರ್ದು ಬಾ ಬಾ ಇಲ್ಲ ನೋಡ್ರಿ ಇಲ್ಲ ಅಳು ಅಳ್ಬಾರ್ದು ಜಾಗೋ ಅಮ್ಮ ಅಳ್ಬಾರ್ದು ಅಂತ ಹೇಳಮ್ಮ ಲೇ ಏನು ಹಚ್ಕೊಂಡಿ ನಿಮ್ಮ ಮಕ್ಕಕ್ಕ ಬವ್ವ ಬಂತಾ ಹುಷಾನ ಅದಕ್ಕೆ ಹೋಗ್ತೈತೆ ಹುಷಾನ ಓಕೆ ಎಲ್ಲರಿಗೂ ಇವತ್ತಿಂದ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೇನೆ ರೀ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೇನೆ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ನ ಯಾರು ಹೊಸಬ್ರು ನೋಡಾತೀರೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೇನೆ ರೀ ನಮಸ್ಕಾರ